ಆಫೀಸಿಗೆ ರೆಡಿ ಆಗ್ತಿದ್ದೀನಿ. ಹೌದೇನ್ ನೀನ್ ಇಷ್ಟ ಬೇಗ ಎದ್ದಿದ್ಯಾ? ನೀನು ಅಪ್ಪನ ಜೊತೆ ಜೋರಾಗಿ ಮಾತಾಡ್ತಿದ್ದಲ್ಲ, ಆವಾಗಲೇ ಎಚ್ಚರ ಆಯ್ತು. ಹೌದು, ಅಪ್ಪನ ಹತ್ರ ಯಾಕೆ ಜಗಳ ಮಾಡ್ತಾ ಇದ್ದೆ? ಅದೆಲ್ಲ ನಿನಗ್ ಬೇಡ್ತಿರೋದು. ನೀನಿನ್ನು ಚಿಕ್ಕವಳು. ಅಪ್ಪ ನಿನಗ್ ಸಾರಿ ಕೇಳಿದ್ರುನು ನೀವ್ ಮನೆಗ್ ಬನ್ನಿ ಮಾತಾಡೋಣ ಅಂತ ಹೇಳ್ದೆ. ಆಸೆಯಿಂದ ರೆಡಿಯಾಗಿ ರಾತ್ರಿ ಎಲ್ಲ ಕಾಯ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಅಪ್ಪ ಬರ್ಲಿಲ್ಲ. ಇದೆಲ್ಲ ನಿನಗೆ ಗೊತ್ತಾಯ್ತು? ನನ್ಗೆ ಗೊತ್ತಿಲ್ದೆ ಇಲ್ಲಿ ಏನು ನಡೆಯಲ್ಲ. ಅಪ್ಪ ನನ್ನ ಹತ್ರ ಸಾರಿ ಕೇಳಕ್ಕಿಂತ ಮುಂಚೆನೆ ಅವ್ರು ನಿನ್ನ ಹತ್ರ ಸಾರಿ ಕೇಳಿದಾರೆ ಅಂತ ನಂಗೆ ಗೊತ್ತಿತ್ತು. ಅವರು ಮನೆಗ್ ಬರಲ್ಲ ಅಂತಾನು ಗೊತ್ತಿತ್ತು. ತರ್ಲೆ ಮಾಡ್ಬೇಡ ಭೈರವಿ. ಹೇಗ್ ಗೊತ್ತಾಯ್ತು ಅಂತ ಹೇಳು. ನೆನ್ನೆ ನೀವು ಕಮಲಮ್ಮಜ್ಜಿ ಹತ್ರ ಮಾತಾಡ್ಬೇಕಾದ್ರೆ ನಾನಲ್ಲೇ ಆಟ ಆಡ್ತಾ ಇದ್ದೆ. ಅಚ್ಚರಿ ಅವ್ರ ಮನೆಗ್ ಬಂದಿಲ್ಲ ಅಂತ ನಿನ್ಗೆ ಗೊತ್ತಾಯ್ತು? ಬೆಳಗ್ಗೆ ನೀನ್ ಜೋರಾಗಿ ಮಾತಾಡ್ತಿದ್ದಲ್ಲ, ಅದನ್ ಕೇಳಿಸ್ಕೊಂಡಾಗ್ಲೇ ಗೊತ್ತಾಯ್ತು. ಅಪ್ಪ ಸಾರಿ ಕೇಳಿದ್ರು ನಿನ್ ಕೋಪ ಹೋಗ್ಲಿಲ್ವಾ? ಪಾಪ ಅಪ್ಪ. ಸುಮ್ನೆ ನಿಮ್ಮಪ್ಪನ್ ವಹಿಸ್ಕೊಂಡ್ ಬರ್ಬೇಡ. ನೀನಿನ್ನು ಚಿಕ್ಕವಳು, ನಿನಗೇನು ಗೊತ್ತಾಗಲ್ಲ. ನನ್ಗೆಲ್ಲ ಗೊತ್ತು. ಅಪ್ಪ ನನ್ನ ರಾತ್ರಿ ಯಾಕೆ ಮನೆಗ್ ಬರ್ಲಿಲ್ಲ, ಅದಕ್ ಕಾರಣ ಯಾರು, ಎಲ್ಲಿದ್ರು, ಏನಾಯ್ತು, ಮುಂದೆ ಏನಾಗುತ್ತೆ ಅಂತಾನೂ ಎಲ್ಲ ಗೊತ್ತು. ಏನ್ ಹೇಳ್ತಿದ್ಯಾ ನೀನು? ನಿನ್ ಮಾತು ಮಗು ಮಾತಾಡೋ ಹಾಗೆ ಅನ್ನಿಸ್ತಿಲ್ಲ. ನಾನ್ ಮಗು ಅಲ್ವಲ್ಲ.